ಅಚ್ಚರಿ, ಆಶ್ಚರ್ಯ ಮತ್ತು ಆತಂಕ ಪಡೋ ಸುದ್ದಿ. HIV ಅಥವಾ ಏಡ್ಸ್ ಅಂತ ಕರಿತೀವಲ್ಲ, ಈ ಸೋಂಕಿತರ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕ 3ನೇ ಸ್ಥಾನದಲ್ಲಿದೆ ಇಡೀ ಇಂಡಿಯಾದಲ್ಲಿ. ಸೊ ನಮ್ಮ ರಾಜ್ಯದಲ್ಲಿ ಸುಮಾರು 2,60,000 ಜನ HIV ಸೋಂಕಿಗೆ ತುತ್ತಾಗಿದ್ದಾರೆ. ಶಾಕಿಂಗ್ ಸಂಗತಿ ಅಲ್ವೇನ್ರಿ ಇದು. ಇನ್ನೂ ಆಶ್ಚರ್ಯ ಏನು ಗೊತ್ತಾ ಇದರಲ್ಲಿ? ಇಂಟ್ರೆಸ್ಟಿಂಗ್ ನೋಡಿ, 18ರಿಂದ 35 ವರ್ಷದ ಯುವ ಸಮೂಹ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಇವರಲ್ಲೇ ಅತ್ಯಂತ ಸ್ಪೀಡಾಗಿ ಈ HIV ಹರಡ್ತಾ ಇದೆ ಅಂತ. ಅದರಲ್ಲೂ ಕೇವಲ 18ರಿಂದ 25 ವರ್ಷದ ವಯೋಮಾನದ ಸುಮಾರು 7,000 ಜನ ಯುವಕ ಯುವತಿಯರು ಅಂದರೆ ಕಾಲೇಜ್ಗಳಿಗೆ ಹೋಗ್ತಾ ಇರ್ತಾರೆ. ಆಗ್ತಾನೆ ಕಾಲೇಜ್ ಮುಗಿಸ್ಕೊಂಡು ಕೆಲಸಗಳನ್ನ ಹುಡುಕ್ತಾ ಇರ್ತಾರೆ. ಸೊ ಅಂಥವ್ರಲ್ಲಿ ಸೋಂಕು ಪತ್ತೆ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ಏನು ಮಾಡ್ಬೇಕು ಅನ್ಕೊಂಡಿದ್ದಾರೆ, ಕಾಲೇಜು ಹಂತದಲ್ಲೇ ಸೋಂಕನ್ನು ಪತ್ತೆ ಹಚ್ಚಿ ಅದನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ಸರ್ಕಾರ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಈ ಡಿಗ್ರಿ ಕಾಲೇಜುಗಳು, ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ HIV ಪರೀಕ್ಷೆ ನಡೆಸೋಣ ಅಂತ ನಿರ್ಧಾರ. ಸೊ ಸೋಂಕು ಪತ್ತೆ ಹಚ್ಚಿ ಅದನ್ನು ಕಡಿವಾಣ ಹಾಕೋದು ಸರ್ಕಾರದ ಪ್ಲಾನ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಸಹಕರಿಸಬೇಕು ಅನ್ನೋದು ಸರ್ಕಾರದ ಮನವಿ ಕೂಡ. ಸೊ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆ ಮಾಡಿಸ್ಕೊಳ್ಳೋಕ್ಕೆ ಮುಜುಗರ ಅಥವಾ ಸಾಮಾಜಿಕ ಭಯ ಇರಬಾರ್ದು ಅನ್ನೋ ಕಾರಣಕ್ಕೆ ಆರೋಗ್ಯ ಇಲಾಖೆ QR ಕೋಡ್ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈಗ. ಆದರೆ ಈ ಕ್ರಮ ಮತ್ತೊಂದು ಕಡೆ ಟೀಕೆಗೂ ಕೂಡ ಗುರಿ ಆಗ್ತದೆ. ಯಾಕಂದರೆ ಇನ್ನೂ ಕೂಡ ಏಡ್ಸ್, HIV ಅಂದರೆ ನಾವು ಆ ಮುಜುಗರದ ಲೇಯರ್ನಿಂದ ಹೊರಗೆ ಬಂದಿಲ್ಲ. ಕಾಲೇಜ್ ಮಟ್ಟದಲ್ಲೇ ಮಕ್ಕಳನ್ನ HIV ಪರೀಕ್ಷೆಗೆ ದೂಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನು ಕೂಡ ಹಾಕ್ತಾ ಇದ್ದಾರೆ. ಆಮೇಲೆ ಏಡ್ಸ್ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸಬೇಕು ಅನ್ನೋದು ಕೂಡ ಅವರ ವಾದ. ಈಗ ಸ್ಟೂಡೆಂಟ್ಗಳಲ್ಲೇ HIV ಕುರಿತು ಭಯ ಕೂಡ ಹೆಚ್ಚಾಗಿರುತ್ತೆ. ಯಾಕಂದ್ರೆ 18ರಿಂದ 35 ವರ್ಷದೊಳಗೆ ಜಾಸ್ತಿ ಅಂತ ಇದಾರಲ್ಲ, ಹಾಗಾಗಿ. ಸೊ ಈಗ ಭಯ ಇದ್ರೆ ಏನ್ ಮಾಡಬೇಕು? ಇದು ತುಂಬಾ ಸೀಕ್ರೆಟ್ ಆಗಿ ಅಂಡ್ ತುಂಬಾ ಮುಜುಗರದಿಂದಲೇ ಎಷ್ಟು ಜನ ಫೇಸ್ ಮಾಡ್ತಾ ಇರ್ತಾರೆ. ಸೊ ಇಂಥ ಭಯ ಇದ್ರೆ ವಿದ್ಯಾರ್ಥಿಗಳು ತಮ್ಮ HIV ಸ್ಥಿತಿಯನ್ನ ತುಂಬಾ ಸೀಕ್ರೆಟ್ ಆಗಿ ತಿಳ್ಕೋಬಹುದು. HIV ಸೋಂಕು ಹರಡಿದ್ಯಾ ಅಥವಾ ಇಲ್ವಾ ಅನ್ನೋದನ್ನ ತುಂಬಾ ಗೌಪ್ಯವಾಗಿ ತಿಳ್ಕೋಬಹುದು. ಹೇಗೆ ಅನ್ನೋದಕ್ಕೂ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ. ನಿಮ್ಮ HIV ಸ್ಥಿತಿ ತಿಳಿದುಕೊಳ್ಳಿ ಅನ್ನೋ ಹೆಸರಿನ QR ಕೋಡನ್ನು ರೆಡಿ ಮಾಡ್ತಾರೆ ಇವರು. ಸರ್ಕಾರವೇ ಈ ವ್ಯವಸ್ಥೆನ ಕಲ್ಪಿಸ್ತಾ ಇದ್ದಾರೆ. ಇದರ ಮುಖಾಂತರ ಎಲ್ಲ ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು, ಅನುದಾನಿತ ಕಾಲೇಜ್ಗಳಾಗಿರ್ಬೋದು, ಎಲ್ಲ ಕಡೆ ಒಂದು ಟೆಸ್ಟನ್ನು ಮಾಡ್ತಾರೆ. ಅದಕ್ಕಂತಲೇ ಎಲ್ಲ ಕಾಲೇಜ್ಗಳಲ್ಲಿ QR ಕೋಡನ್ನು ಕಡ್ಡಾಯವಾಗಿ ಪ್ರದರ್ಶನ ಮಾಡಿರ್ತಾರೆ. ಸೊ ಆರೋಗ್ಯ ಇಲಾಖೆ ಈ ರೀತಿಯ ಒಂದು ಕ್ರಮಗಳನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ನೀವು ಈ ಸ್ಕ್ಯಾನ್ ಮಾಡೋದ್ರ ಮುಖಾಂತರ HIV ವ್ಯವಸ್ಥೆ ಅಥವಾ HIV ಯಾವ ಸ್ಥಿತಿಯಲ್ಲಿದೆ, HIV ಇದೆಯಾ ನನಗೆ ಇಲ್ವಾ, ಇದೆಲ್ಲವನ್ನ ತಿಳ್ಕೊಬೋದು. ಒಂದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ವಿಶೇಷವಾಗಿ 18ರಿಂದ 35 ವರ್ಷದ ಒಳಗಿನ ಯುವ ಸಮೂಹದಲ್ಲಿ ಸೋಂಕು ಅಂತ ಇದ್ದಾರೆ. ನಾನು ಕಾಲೇಜಿನ ಮುಗಿಸ್ಬಿಡ್ತೀನಿ. ಹೌದು, ಸಹಜವಾಗಿ ಮದುವೆ ಆಗೋಕ್ಕಿಂತ ಮುಂಚೆ ಒಂದ್ಸಲ HIV ಟೆಸ್ಟ್ನ ಮಾಡಿಸಿ ಅನ್ನುವ ಈ ಮಾತಿದೆಯಲ್ಲ, ಇವತ್ತಿಂದಲ್ಲ ಹಲವಾರು ವರ್ಷಗಳಿಂದ ಇದೆ. ಬಟ್ ನಮ್ಮಲ್ಲಿ ಅದನ್ನು ತುಂಬ ನೆಗೆಟಿವ್ ಆಗಿ ತಗೊಳ್ತಾ ಇದ್ದಾರೆ. ಕಾಲೇಜ್ ಮಕ್ಳಿಗೆ ಬರ್ತೀನಿ ನೋಡಿ. ಇವಾಗ ನಾನು ಈ HIV ಅನ್ನೋದು ಕೇವಲ ದೈಹಿಕ ಸಂಪರ್ಕದಿಂದಲೇ ಬರುತ್ತೆ ಅಂತಲ್ಲ. ಈ ಡ್ರಗ್ಸ್ಗಳು ಹೆಚ್ಚಾಗ್ತದೆ ಕಾಲೇಜ್ ಸುತ್ತಮುತ್ತ, ಇಂಥ ಸುದ್ದಿಗಳನ್ನು ನಾವು ವಾರಕ್ಕೆ 2-3 ಸಲ ಹೇಳ್ತಾನೆ ಇರ್ತೀವಿ ನಿಮಗೆ. ಡ್ರಗ್ಸ್ ಹೆಂಗೆ ತಗೊಳ್ತಾರೆ ಹಲವಾರು ರೀತಿಯಲ್ಲಿ. ಕೆಲವೊಬ್ರು ಇಂಜೆಕ್ಟ್ ಮಾಡ್ಕೊಳ್ತಾರೆ. ಆ ಪ್ರಜ್ಞೆ ಎಲ್ಲಿರುತ್ತೋ ಏನೋ ಗೊತ್ತಿಲ್ಲ. ಆ ಡ್ರಗ್ಸ್ನ ಅಮಲಿನಲ್ಲಿ ಒಬ್ಬ ಚುಚ್ಕೊಂಡಿದ್ದ ಸೂಜಿನೇ ಇನ್ನೊಬ್ಬ ಸಿರಿಂಜ್ ಅಥವಾ ನೀಡಲ್ನ ಒಬ್ಬರಿಂದ ಒಬ್ಬರಿಗೆ ಅದರಲ್ಲಿ ಯಾರೋ ಒಬ್ಬನಿಗಿದ್ರೂ ಕೂಡ ಆ HIV ಸೋಂಕು ಅನ್ನೋದು ಎಲ್ರಿಗೂ ಕೂಡ ಹಬ್ಬಿಡುತ್ತೆ. ಎಷ್ಟು ಜನ ಆತನ ಸರ್ಕಲ್ನಲ್ಲಿ ಇರ್ತಾರೆ, ಯಾರು ಆ ಸಿರಿಂಜನ್ನೇ ಬಳಸ್ತಾ ಇರ್ತಾರೆ. ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಅಂದರೆ ಈ HIV ಅಂದ ತಕ್ಷಣ ಒಂಥರ ಮುಖ ಮುರ್ಕೊಳ್ಳೋದು, ಮುಜುಗರದಿಂದ ನೋಡ್ಕೊಳ್ಳೋದು, ನಾಚಿಕೆ ಪಡ್ಕೊಳ್ಳೋದು, ಅಸಹ್ಯ ಮಾಡ್ಕೊಳ್ಳೋದು, ಇದು ಹೇಗೆ ಬೇಕಾದರೂ ಹಲವಾರು ರೀತಿಯಲ್ಲಿ HIV ಸೋಂಕು ಹರಡ್ತಾ ಇದೆ. ಹಾಗಾಗಿ ದೈಹಿಕ ಸಂಪರ್ಕದಿಂದಲೇ ಅದಾಗುತ್ತೆ. ಇದನ್ನ ಮುಜುಗರದ ಲೇಯರ್ನಿಂದಲೇ ನೋಡಬೇಕು. ಇದರಿಂದ ಹೊರಗೆ ಬರಬೇಕು. ನಾವು ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡಬೇಕು. ಸೊ ಈ ನಂಬರ್ಸ್ ನೋಡಿ, ಇದು ಎಷ್ಟು ಆತಂಕ ಬರುತ್ತೆ 18ರಿಂದ 35 ವರ್ಷದ ಒಳಗಿನವ್ರಿಗೆ ಅಂದರೆ. ಓಕೆ, ನೀವು ಈ ಕಾಲೇಜ್ಗಳಲ್ಲಿ ಟೆಸ್ಟ್ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಖಂಡಿತವಾಗ್ಲೂ ನಮ್ಮ ಜೊತೆಗೆ ಹಂಚ್ಕೊಳ್ಬೋದು. ನಮ್ಮ ಜೊತೆಗೆ ಶ್ರೀಧರ್ ಅಂತ ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ಶ್ರೀಧರ್ ಅವರೇ ನಮಸ್ಕಾರ. ಶಿರ್ಸಿಯಿಂದ ಕರೆ ಮಾಡಿರೋದ ತಾವು? ನಮಸ್ತೆ ಮೇಡಮ್. ಈ ಸುದ್ದಿ ಕೇಳಿ ನಿಮ್ಮ ಅಭಿಪ್ರಾಯ ಏನು ಹಂಚ್ಕೊಳ್ಬೇಕು ನಮ್ಮ ಜೊತೆ ಅನಿಸ್ತು?
ನನಗೆ ಈ ಸುದ್ದಿ ಕೇಳಿ ಒಂಥರ ಆಘಾತ ಅನ್ನಿಸ್ತು. ಯಾಕಂತಂದ್ರೆ ದೇಶದಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ಇದು ನನಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಅಷ್ಟರ ಮಟ್ಟಿಗೆ ಒಂದು ಆಘಾತಕಾರಿ ಸುದ್ದಿ ಅಂತ ಹೇಳ್ಬಹುದು. ಯಾಕಂತಂದ್ರೆ ಈಗಿನ ಕಾಲೇಜು ವಿದ್ಯಾರ್ಥಿಗಳಲ್ಲಿ HIV ಸೋಂಕು ಕಾಣಿಸ್ಕೊಳ್ತಿದೆ ಅಂದ್ರೆ ನಮ್ಮ ಯುವ ಪೀಳಿಗೆ ಎಲ್ಲಿ ಯಾವ ನಡೆ ಇಡ್ತಾ ಇದೆ ಅಂತ ಎತ್ತ ಸಾಕ್ತಾ ಇದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಆಕ್ಚುಲಿ ಒಳ್ಳೆ ಬೆಳವಣಿಗೆ, ರಾಜ್ಯ ಸರ್ಕಾರ ಇದನ್ನ ಮಾಡ್ತಾ ಇರೋದು ಒಳ್ಳೆ ಬೆಳವಣಿಗೆ. ಯಾಕಂತಂದ್ರೆ ಯಾರಲ್ಲಿ ಇದೆ ಅಂತ ಆದ್ರೂ ಗೊತ್ತಾಗುತ್ತಲ್ವಾ. ಒಳ್ಳೆ ಬೆಳವಣಿಗೆ ಮೇಡಮ್ ಇದು. ಈಗ ನೀವು ಓದ್ತಾ ಇರೋದಾ ಅಥವಾ ಏನು, ಎಷ್ಟು ವರ್ಷ ಅಂತ ಕೇಳ್ಬೋದಾ ಇಫ್ ಯು ಡೋಂಟ್ ಮೈಂಡ್? ನಾನು ವಿದ್ಯಾರ್ಥಿ, BA ಓದ್ತಾ ಇದ್ದೀನಿ. ಓಕೆ, ಈಗ ನೀವ್ ಇದನ್ನ ಇಷ್ಟೊಂದು ಪಾಸಿಟಿವ್ ಆಗಿ ತಗೊಳ್ತೀರಿ, ಬಟ್ ಇದೇ ಸುದ್ದಿಯನ್ನ ಕಾಲೇಜಲ್ಲಿ ಹಿಂಗ್ ಟೆಸ್ಟ್ ಮಾಡ್ತಾರಂತೆ ಅಂತ ನಿಮ್ ತಂದೆ ತಾಯಿ ಹತ್ರ ಹಂಚ್ಕೊಂಡಾಗ ಅವ್ರಿಷ್ಟೇ ಪಾಸಿಟಿವ್ ಆಗಿ ತಗೊಳಲ್ಲ ಅಲ್ವಾ? ತಗೊಳ್ತಾರೆ ಅಂತೀರಾ? ಈಗ ಒಂದ್ ವಿಚಾರ ಮಾಡೋಣ. ಎಂತ ಅಂತ ಹೇಳಿದ್ರೆ, ಈಗ ಒಂದ್ ವೇಳೆ ನಮ್ಮಲ್ಲಿ HIV ಸೋಂಕು ಇದ್ದು ನಾವ್ ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಅದ್ ನಮ್ಗೆ ತೊಂದ್ರೆ ಅಲ್ವಾ? ಈಗ ಒಂದ್ ವೇಳೆ ಪರೀಕ್ಷೆ ಮಾಡ್ಕೊಂಡು ಅದು HIV ಸೋಂಕಿತರು ಅಂತ ದೃಢಪಟ್ಟ ಮೇಲೆ ನಾವ್ HIV ಸೋಂಕಿತರು ಅಂತ ಗೊತ್ತಾಗುತ್ತೆ, ನಾವು ಬೇರೆಯವರಿಂದ ಅಂತರವನ್ನ ಕಾಪಾಡ್ಕೊಳಕ್ಕಾಗುತ್ತೆ. ಹಂಗಂತ ಹೇಳಿ ನಮ್ಮನ್ನ ಸಮಾಜದಿಂದ ಬಹಿಷ್ಕಾರ ಮಾಡ್ಬೇಕು ಅಂತಲ್ಲ, ಇನ್ನೊಬ್ಬರ ಕಣ್ಣಿಗೆ ನಾವು ಕೀಳಾಗಿ ಕಾಣ್ಬೇಕು ಅಂತಲ್ಲ. ಆದ್ರೆ ಕೆಲವೊಂದು ಪ್ರಿಕಾಷನ್ಸ್ ತಗೊಳಕ್ಕಾಗುತ್ತಲ್ವಾ? ಇನ್ನೊಬ್ರಿಗೆ ತೊಂದ್ರೆ ಆಗದಂತೆ ನಾವು ನೋಡ್ಕೊಳ್ಬಹುದಲ್ವಾ? ಅದಕ್ಕಾಗಾದ್ರೂ ನಮ್ಮ ಜೊತೆಗೆ ನಮ್ಮ ಸಮಾಜದ ಒಂದು ಬೆಳವಣಿಗೆಗೋಸ್ಕರ ಆದ್ರೂ HIV ಸೋಂಕನ್ನ ಖಂಡಿತವಾಗಿ ಕಡ್ಡಾಯಗೊಳಿಸೋದು ರಾಜ್ಯ ಸರ್ಕಾರದ ಉತ್ತಮ ನಡೆ ಅಂತ ನನ್ನ ಅಭಿಪ್ರಾಯ ಮೇಡಮ್. ಓಕೆ, ಥ್ಯಾಂಕ್ ಯು ಮಾತಾಡಿದಕ್ಕೆ ಇಷ್ಟೊತ್ತು PNS ವಿಸ್ತಾರ ಜೊತೆಗೆ. ಶ್ರೀಕಾಂತ್ ಅಂತ ಮತ್ತೊಬ್ರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಶ್ರೀಕಾಂತ್ ಅವರೇ. ನಿಮ್ದು ವಿಸ್ತಾರ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ. ಓಕೆ, ನಾನು ಬಾಗಲಕೋಟೆ ಡಿಸ್ಟಿಕ್ ಇಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಎಸ್, ಮಾತಾಡಿ ಶ್ರೀಕಾಂತ್ ಅವರೇ. ಸರ್ಕಾರದ ನಿರ್ಧಾರ ನಿಮ್ಗೆ ಏನ್ ಅನಿಸ್ತು? ಈ ವರದಿ ನೋಡಿನೇ ನಮ್ಗೆ ದಿಗಿಲಾಗಿದೆ ಮೇಡಮ್. ಯಾಕಂದ್ರೆ 20 ವರ್ಷದ ಹಿಂದೆ ನಾವು ಐಚಾಪ್ ಅಂತೇಳಿ ಇಂಡಿಯಾ ಅಂಡ್ ಕೆನಡಾ ಕೊಲಾಬರೇಟಿವ್ HIV ಅಂಡ್ AIDS ಪ್ರಾಜೆಕ್ಟ್ ಅಂತೇಳಿ NGO ದ ಸಹಯೋಗದೊಳಗ ಅದನ್ನ ಹೋಗ್ಲಾಡಿಸೋದಕ್ಕೆ ದೊಡ್ಡ ಪ್ರಾಜೆಕ್ಟ್ ಹಾಕೊಂಡಿತ್ತು ಗವರ್ಮೆಂಟ್. ಕೋಆರ್ಡಿನೇಷನ್ ಮಾಡಿತ್ತು ಇಂಡಿಯಾ ಅಂಡ್ ಕೆನಡಾ ಕೊಲಾಬರೇಟಿವ್ ಆ ಪ್ರಾಜೆಕ್ಟ್ ನಲ್ಲಿ. ಸುಮಾರು ನಾವು ಬಾಗಲಕೋಟೆ ಡಿಸ್ಟಿಕ್ ನಲ್ಲೇನೆ ಒಂದು 2,000 ಜನ ಲಿಂಕ್ ವರ್ಕರ್ಸ್ ಅಂತೇಳಿ ಸಂಪರ್ಕ ಕಾರ್ಯಕರ್ತರು ಅಂತೇಳಿ ಎಲ್ಲ ಕೆಲಸ ಮಾಡಿ ಅದನ್ನೆಲ್ಲ ಕೇಸ್ ಸ್ಟಡಿ ಮಾಡಿಬಿಟ್ಟು ಆ ನಂತರ ಅದನ್ನೆಲ್ಲ ಸ್ಪಾಟ್ಗೆಲ್ಲ ಹೋಗ್ಬಿಟ್ಟು ಅದನ್ನೆಲ್ಲ ಗುರುತಿಸಿ ಮ್ಯಾಪಿಂಗ್ ಮಾಡಿ ಅದನ್ನ ಹೋಗ್ಲಾಡ್ಸ್ಲಿಕ್ಕೆ ಎಷ್ಟು ಸಾಧ್ಯ ಇತ್ತು ಅದೆಲ್ಲ ಪ್ರಯತ್ನನೂ ಮಾಡಿದ್ವಿ ನಾವು. ನಮಗೆ ಬಿಜಾಪುರದಲ್ಲಿ ವಾಸುದೇವ್ ತೋಳ್ಬಂದಿ, ಡಾಕ್ಟರ್ ಸುನಂದಾ ತೋಳ್ಬಂದಿ ಅಂತೇಳಿ ಆ NGO ಹುಟ್ಟಾಕಿ ಮ್ಯಾಕ್ಸಿಮಮ್ ಮುದೋಳದೊಳಗೆ ಒಂದು ಜೀವನ ಜ್ಯೋತಿ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ HIV AIDS ಪೀಡಿತರನ್ನ ಗುರುತಿಸಿ ಅವರಲ್ಲಿ ಜಾಗೃತಿ ಉಂಟು ಮಾಡೋದು, ಬೀದಿ ನಾಟಕಗಳ ಮೂಲಕ ಆಗಿರ್ಬಹುದು ಅಥವಾ ಜಾಥಾದ ಮೂಲಕ ಆಗ್ಬಹುದು ಅಥವಾ ಡಿಸೆಂಬರ್ 1 HIV AIDS ಕುರಿತು. ನಂಬರ್ಸ್ ನಿಜಕ್ಕೂ ಕಳವಳಕಾರಿ, ಒಪ್ಕೊಳ್ಳದೆ. ಬಟ್ ನನ್ಗೆ ಏನ್ ಅಭಿಪ್ರಾಯ ಬೇಕು ಗೊತ್ತಾ, ಈ ಕಾಲೇಜ್ಗಳಲ್ಲಿ ಟೆಸ್ಟ್ ಮಾಡ್ತೀವಿ ಅಂತ ಬಂದಾಗ 2 ರೀತಿ ಜನ ನಿಂತ್ಕೊಳ್ತಾರೆ. ಒಂದು ಬ್ರಾಡ್ ಆಗಿ ಹೌದು ಮಾಡ್ಕೋಬಿಡ್ಲಿ, ಟೆಸ್ಟ್ ಮುಂಚೆಯೇ ಗೊತ್ತಾದ್ರೆ ಪ್ರಿವೆಂಟ್ ಈಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ವಾ, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹಂಗೆ ಅನ್ಕೊಳ್ತಾರೆ. ಇನ್ನು ಕೆಲವರು ಮುಜುಗರ, ನನ್ನ ಮಕ್ಳಿಗೆ ಯಾಕೆ ಅಂತ ಟೆಸ್ಟ್ ಮಾಡ್ಬೇಕು ಅಂತ ತಂದೆ ತಾಯಿಗಳು ಕೇಳೋರು ಇದ್ದಾರೆ. ಹಂಗಾಗಿ ಕೇಳಿದೆ. ಒಂದು ವಿಚಾರ, ಆರೋಗ್ಯ ಇಲಾಖೆ ಈ ವರದಿನ ಸಂಶೋಧನೆ ಮಾಡಿನೇ ರಿಸರ್ಚ್ ಮಾಡಿನೇ ಈ ವರದಿನ ಬಹಿರಂಗಪಡಿಸಿದೆ. ಇದನ್ನ ನಾವು ಹೇಗೆ ಶಾಲಾ ಕಾಲೇಜುಗಳಲ್ಲಿ ಸಾಮಾನ್ಯ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ ಮಾಡಿಸ್ತೀವಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಅದೇ ರೀತಿನಲ್ಲೇ ಇದು ಸಾಮಾನ್ಯ ಟೆಸ್ಟಿಂಗ್ ರೀತಿನೇ ಮಾಡ್ಬೇಕಿದೆ ನಾವು ಓವರ್ ಆಲ್ ಆಗಿ ಮೇಡಮ್. ಓಕೆ ಓಕೆ, ಎನಿವೆ ಥ್ಯಾಂಕ್ ಯು ಸಾಮಾನ್ಯವಾಗಿ ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದಕ್ಕೆ. ಚಿತ್ರದುರ್ಗದಿಂದ ಗಣೇಶ್ ಅಂತ ಕರೆ ಮಾಡಿದ್ದಾರೆ. ಗಣೇಶ್ ಅವರೇ ನಮಸ್ಕಾರ. ಗಣೇಶ್ ಅವರೇ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ನಮಸ್ಕಾರ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇದು ಕಳವಳಕಾರಿ ವಿಚಾರ, ಆತಂಕ, ಆಶ್ಚರ್ಯ, ದಿಗಿಲು ಹುಟ್ಟಿಸುವಂತಹ ವಿಚಾರ. ಬಟ್ ಈಗ ನಂಬರ್ಸನ್ನು ತಗೊಂಡಾಗ ನಾವು ಹಿಂದೆ ಮುಂದೆಯೂ ನೋಡೋ ಹಾಗಿಲ್ಲ. ಅದರಲ್ಲೂ ಈ ಕಾಲೇಜು ಮಕ್ಕಳಲ್ಲಿ ಹೆಚ್ಚಾಗ್ತಾ ಇದೆ ಅಂದಾಗ ಒಂದು ತಿಳ್ಕೊಬೇಕು, HIV AIDS ಅಂದ ತಕ್ಷಣ ಈಗ ಮುಂಚೆ ಥರ ಮುಗ್ದೇ ಹೋಗ್ಬಿಡ್ತು ಅವ್ರ ಜೀವನ ಅನ್ಕೊಳಂಗಿಲ್ಲ. ಟ್ರೀಟ್ಮೆಂಟ್ಗಳು ತುಂಬ ಅದ್ಭುತವಾಗಿ ಬಂದಿದ್ದಾವೆ. ಆ ಲೈಫ್ ಸ್ಪ್ಯಾಮ್ ಅಥವಾ ಆ ಜೀವನದ ಸಮಯ ಇತ್ತಲ್ಲ, ಮುಂಚೆ ಬಂದಾಗ ಮುಗ್ದೇ ಹೋಯ್ತು ಅವ್ನ ಜೀವನ ಅನ್ಕೊಳ್ತಾ ಇದ್ರು. ಈಗ ಹಂಗಿಲ್ಲ, 18-20 ವರ್ಷ ತನಕ ಟ್ರೀಟ್ಮೆಂಟಲ್ಲಿ ಇರ್ಬೋದು, ಎಳಿಬೋದು, ಸಮಸ್ಯೆ ಆ ಒಂದು ಪರಿಹಾರ ಇದೆ. ಅಶೋಕ್ ಅಂತ ಬಿಜಾಪುರದಿಂದ ಕರೆ ಮಾಡಿದ್ದಾರೆ, ಮಾತಾಡಿಸ್ತೀನಿ. ಅಶೋಕ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಹೇಳಿ ಸರ್, ಏನನ್ಸುತ್ತೆ ಈ ಡಿಸಿಷನ್ ಸರ್ಕಾರದ್ದು? ಡಿಸಿಷನ್ ಸರ್ಕಾರ ತಗೊಂಡಿದ್ದು ಒಳ್ಳೆ ನಿರ್ಧಾರ ತಗೊಂಡದ ಮೇಡಮ್ ಅವ್ರ ರಾಜ್ಯ ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡದ್ರಿ ಮೇಡಮ್ ಅವ್ರ.
ಒಳ್ಳೆ ನಿರ್ಧಾರವನ್ನ ಕೈಗೆತ್ತಿಕೊಂಡದ. ಇದನ್ನ ಎಲ್ಲರೂ ಕೂಡ ಸ್ಪಂದನೆ ನೀಡಬೇಕು. ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು 18ರಿಂದ 35 ವರ್ಷನವ್ರು ಯಾರೇ ಆಗಿರ್ಲಿ, ಅವ್ರದೇನ್ ನಾರ್ಮಲ್ ಟೆಸ್ಟಿಂಗ್ ಹೆಂಗ ಇವು ಡೆಂಗಿ ಜ್ವರ ಇದ್ರ ಜ್ವರ ಅಂತೇಳಿ ಏನ್ ಬರ್ತಾವಲ್ರಿ, ಅಂತವೆಲ್ಲ ಹೆಂಗ್ ಟೆಸ್ಟಿಂಗ್ ಮಾಡಿಸ್ತಾರ ಅದೇ ಟೈಪ್ ಇದು ಮಾಡಿದ್ರೆ ಈ HIV ಸೋಂಕನ್ನ ಕಡಿಮೆಗೊಳಿಸಲು ಇದು ಆಗ್ತದ. ಮತ್ ಯಾರಿಗೆ ಇದ್ದವ್ರಿಗೆ ಅವ್ರಿಗೆ ಅನುಕೂಲ ಕೂಡ ಮೆಡಿಸಿನ್ ಕೂಡ ಕೊಟ್ಟು ಅವ್ರ ಪ್ರಾಣಾಪಾಯದಿಂದ ಕಾಪಾಡುವ ಒಂದು ಇದು ಆಗ್ತದ. ಅದಕ್ಕೆ ನಾವು ಅನ್ಯ ರಾಜ್ಯದಿಂದ ಮೆಡಿಕಲ್ ಕಾಲೇಜ್ ಆಗಲಿ ಪದವೀಧರ ಕಾಲೇಜುಗಳಿಗಾಗಲಿ ಒಂದ್ ಸ್ವಲ್ಪ ವಿದ್ಯಾರ್ಥಿಗಳು ಬಂದಿರ್ತಾರ. ಏನೋ ಕೆಲವೊಂದು ಎಡವಟ್ಟುಗಳಾಗಿ ಒಬ್ಬರಿಂದ ಒಬ್ಬರಿಗೆ ಸೋಂಕು ಹತ್ತುವುದರಿಂದ, ಸೋಂಕು ಏನದು ಒಬ್ಬರಿಂದ ಒಂದು ವೈರಸ್ ಅಂತೂ ಅಲ್ಲದು, ಆದ್ರೆ ಒಬ್ಬರಿಂದ ಒಬ್ಬರಿಗೆ ಮತ್ತೊಬ್ಬರ ಜೋಡಿ ಸಂಪರ್ಕ ಮಾಡಿದಾಗ ಮಾತ್ರ ಬರುವುದು. ಅದರಿಂದ ತಡೆಗಟ್ಟಬೇಕಾದ್ರ ನಾವು ಈ ರಾಜ್ಯ ಸರ್ಕಾರ ತಗೊಂಡಿದ್ದ ನಿರ್ಣಯಕ್ಕೆ ನಾವು ಬಹಳ ಅಭಿನಂದನೆಯನ್ನ ಸಲ್ಲಿಸ್ತೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಅಶೋಕ್ ಹಾರಿವಾಳ್ ಮೇಡಮ್. ಹೌದಾ, ಒಳ್ಳೇದ್ರಿ, ಥ್ಯಾಂಕ್ ಯು. ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡೋದಕ್ಕೆ. HIV ಭಾರತದಲ್ಲಿ ಅದರಲ್ಲೂ ಕರ್ನಾಟಕ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. 18 ವರ್ಷದಿಂದ 35 ವರ್ಷ ಅಂದರೆ ಆಗ್ತಾನೆ ಓದ್ತಾ ಇರ್ತಾರೆ. ಮುಗಿಸ್ಕೊಂಡು ಕೆಲವರು ಕೆಲ್ಸಕ್ಕೆ ಸೇರಿರ್ತಾರೆ. ಕೆಲ್ಸಕ್ಕೆ ಸೇರ್ಕೊಂಡು ಒಂದು 5-6 ವರ್ಷ ಎಕ್ಸ್ಪೀರಿಯನ್ಸ್ ಅಂತ ತಗೊಳ್ಳೋ ಅಷ್ಟರಲ್ಲಿ ಇಂಥ ಯುವ ಸಮೂಹದಲ್ಲಿ ಈ ಏಡ್ಸ್ ಅಥವಾ HIV ಜಾಸ್ತಿ ಆಗ್ತಾ ಇರೋದು ನಿಜಕ್ಕೂ ಆತಂಕಕಾರಿ. ಹಾಗಾಗಿ ಈಗ ಸರ್ಕಾರ ಒಂದು ತೀರ್ಮಾನಕ್ಕೆ ಬರೋಕ್ಕೆ ಪ್ಲ್ಯಾನ್ ಮಾಡ್ತದೆ. ಏನಪ್ಪ ಅಂದರೆ ಈ ಡಿಗ್ರಿ ಕಾಲೇಜ್ಗಳಿರುತ್ತವಲ್ಲ, ಈ ಡಿಗ್ರಿ ಕಾಲೇಜು, ಎಂಜಿನಿಯರಿಂಗ್ ಕಾಲೇಜು, ಇಲ್ಲಿ ಈ QR ಕೋಡ್ ಥರ ಮಾಡಿ ಟೆಕ್ನಾಲಜಿಗೆ ತಕ್ಕಂಗೆ ಹೊಂದ್ಕೊಂಡು ಟೆಸ್ಟ್ ಮಾಡುವಂಥವನಿಗೆ ಅಥವಾ QR ಕೋಡ್ ಸ್ಕ್ಯಾನ್ ಮಾಡುವಂಥವನಿಗೆ ಕೆಲವೊಂದು ಅಂಶಗಳನ್ನು ಹೇಳ್ತಾರೆ, ಹೇಗೆ ಇದನ್ನು ಟೆಸ್ಟ್ ಮಾಡಿಸೋದು ಅಂತ. ಈತನಿಗೆ HIV ಪಾಸಿಟಿವಾ ಅಥವಾ ನೆಗೆಟಿವಾ ಗೊತ್ತಾಗೋಗ್ಬಿಡುತ್ತೆ. ಇನ್ ಕೇಸ್ ಇದ್ದರೆ ಅಲರ್ಟ್ ಆಗ್ತಾನೆ ಆತ, ಆದಷ್ಟು ಬೇಗ ಟ್ರೀಟ್ಮೆಂಟ್ಗೊಳಗೆ ಹೋಗ್ತಾರೆ. ನಾವೆಲ್ಲದನ್ನು ತುಂಬ ಮುಜುಗರದಿಂದಲೇ ನೋಡ್ಕೊಂಡು ಹೋಗ್ಲಿಕ್ಕಾಗಲ್ಲ. ಇನ್ನೊಂದು ಹೇಳ್ತೀನಿ, ಐ ರಿಪೀಟ್, HIV ಅಥವಾ ಏಡ್ಸ್ ಅನ್ನೋದು ಕೇವಲ ದೈಹಿಕ ಸಂಪರ್ಕ. ಒಂದು ಹುಡುಗಿ ದೈಹಿಕ ಸಂಪರ್ಕವನ್ನು ಮಾಡಿದ್ರು, ಅದರಲ್ಲಿ ಯಾರೋ ಒಬ್ಬರಿಗೆ ಈ ಸೋಂಕಿತ್ತು, ಅದು ಇನ್ನೊಬ್ರಿಗೆ ಬಂತು ಮತ್ತೆ ಹರಡ್ತು ಅಂತಲ್ಲ. HIV ಅನ್ನೋದು ಬರೋದಕ್ಕೆ ಹಲವಾರು ರೀತಿ. ನೀವು ಸಲೂನಿಗೆ ಹೋಗಿ ಅಥವಾ ಟ್ಯಾಟೋ ಶಾಪ್ಗಳಿಗೆ ಹೋಗಿ ಒಂದೇ ನೀಡಲ್ ತಗೊಂಡು ಅವರಿಗೂ ಚುಚ್ಚಿದ್ರು, ಯಾರಿಗೋ ಪಾಸಿಟಿವ್ ಇತ್ತು, ನಿಮ್ಮ ಕರ್ಮಕ್ಕೆ ನೀವು ಅಲ್ಲೇ ಹೋದ್ರಿ, ಅವ್ರು ನೀಡಲ್ ಚೇಂಜ್ ಮಾಡಿಲ್ಲ, 100-200 ಉಳ್ಸೋಕ್ಕೋಸ್ಕರ ಅದೇ ನೀಡಲ್ ತಗೊಂಡು ಚುಚ್ಚಿರ್ತಾನೆ. ಪಾಸಿಟಿವ್ ಇದ್ದವನಿಗೆ ಚುಚ್ಚಿದ್ರೆ ಅದು ನಿಮಗೆ ಕಂಟಿನ್ಯೂ ಮಾಡಿದ್ರೆ HIV ಅಂತಾರೆ. ಸಲೂನ್ಗಳಿಗೆ ಹೋಗಿ ಶೇವಿಂಗ್ ಏನೋ ಮಾಡಿಸ್ತಾ ಇರ್ತೀರಿ, ಬ್ಲೇಡ್ ತಾಗುತ್ತೆ, ಬ್ಲೀಡಿಂಗ್ ಆಗುತ್ತೆ, ರಕ್ತ ಹೊರಗೆ ಬರುತ್ತೆ. ಯಾರೋ ಒಬ್ಬ ಪಾಸಿಟಿವ್ ಇದ್ದವನು ಅಥವಾ HIV ಸೋಂಕಿದ್ದವನು ಬಂದು ಹೋಗಿರ್ತಾನೆ. ಅದೇ ಈ ಒಂದು ಕತ್ರಿಯನ್ನೋ ಅಥವಾ ಶೇವಿಂಗ್ ಬ್ಲೇಡ್ನೋ ನೀವೇನೇನು ಬಳಸ್ತೀರಿ, ಅದನ್ನು ಬಳಸಿದ್ರೆ ಅಲ್ಲೂ ಬರೋ ಸಾಧ್ಯತೆ ಇರುತ್ತೆ. ಸೊ ಈ ಮುಜುಗರ ಅಂತ ಏನು ಪಡ್ಕೊಳ್ತೀವಿ, ಅಯ್ಯೋ ಇದು ದೈಹಿಕ ಸಂಪರ್ಕದಿಂದಲೇ ಬರೋದು, ಹಾಗಾಗಿ ಅದನ್ನು ಮುಖ ಮುರ್ಕೊಂಡು ನೋಡ್ತೀವಿ. ಇಲ್ಲ, HIV ತುಂಬ ಬ್ರಾಡ್ ಮೈಂಡಾಗಿ ಯೋಚನೆ ಮಾಡಬೇಕು ಟ್ರೀಟ್ಮೆಂಟ್ ತಗೊಳ್ಳೋ ವಿಚಾರದಲ್ಲೂ. ಆಮೇಲೆ ಹಿಂದೆ ರೀತಿಯಲ್ಲಿ ಭಯ ಪಡೋ ಅಗತ್ಯ ಇಲ್ಲ. ಇನ್ ಕೇಸ್ ಪಾಸಿಟಿವ್ ಅಂತ ಬಂದರೂ ಕೂಡ ಅವರ ಲೈಫ್ ಸ್ಪ್ಯಾನ್ ಆದಷ್ಟು 18ರಿಂದ 20 ವರ್ಷ ತನಕ ಟ್ರೀಟ್ಮೆಂಟ್ನಲ್ಲಿ ಆರಾಮಾಗಿರ್ತಾರೆ. ಸೊ ಜೋಪಾನವಾಗಿ ಇರ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಸಹಜವಾಗಿ ಅನಿಸುತ್ತೆ, ಈಗ ನೋಡಿ ಮದುವೆ ಆಗೋ ಅಂದರೆ ಈಗ ಗಂಡಿನ ಅಮ್ಮ ಅಥವಾ ಗಂಡಿನ ತಾಯಿ ಏನಿರ್ತಾರೆ, ಇಂಥ ಸುದ್ದಿ ಕೇಳಿದಾಗ ಏನಂತಾರೆ, ನನ್ನ ಮಗಂಗೆ ಯಾಕೆ ಟೆಸ್ಟ್ ಮಾಡಿಸ್ಬೇಕು ಹಿಂಗೆ ಕೇಳ್ತಾರೆ. ಈಗೆಲ್ಲರೂ ಸ್ವಲ್ಪ ಈಗಿನ ಜೆನ್ಸಿ ಅವ್ರು ಹೆಂಗೆ ಅಂದರು, ನಾವೆಲ್ಲ ಓಪನ್ ಮೈಂಡ್, ನಾವು ಹಿಂಗೆ ಮಾತಾಡಿದಾಗ ಮದುವೆಗಿಂತ ಮುಂಚೆ HIV ಟೆಸ್ಟ್ ಹುಡುಗ ಮತ್ತು ಹುಡುಗಿ ಕಂಪಲ್ಸರಿ ಮಾಡಿಸ್ಬಿಡ್ಬೇಕು ಅಂತ ಮಾತಾಡ್ತಿರ್ತಾರೆ ಎಷ್ಟೋ ಜನ. ಬಟ್ ತಂದೆ ತಾಯಿ ಒಪ್ಕೊಳ್ಳಲ್ಲ. ಯಾಕೆ ನನ್ನ ಮಗ ಯಾಕೆ ಮಾಡಿಸ್ಬೇಕು, ಈ ಥರದ ಮನಸ್ಥಿತಿಗೆ ಹೋಗ್ಬಿಟ್ಟಿರ್ತಾರೆ. ಸೊ ಹಂಗಿದ್ದಾಗ ಇನ್ನು ಕಾಲೇಜ್ ಮಕ್ಕಳನ್ನ ಹೆಂಗೆ ನೋಡ್ತಾರೆ ಅವ್ರ ತಂದೆ ತಾಯಿ. ಅವ್ರು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಅವರಿಗೆ ಅರಿವಿನ ಕೊರತೆ ಇದೆ. ಜಾಗೃತಿ ಮೂಡಿಸುವ ಕೆಲಸಗಳಾಗಬೇಕು. ಸರ್ಕಾರ ಗೌಪ್ಯವಾಗಿ ನೀವೇನೋ ಮಾಡ್ತೀರಿ, ಹೌದು ಈಗ ಯಾರಿಗೆ ಈ ಟೆಸ್ಟ್ ಮಾಡುವಂಥವನಿಗೆ ಇವನು ಟೆಸ್ಟ್ ಮಾಡಿಸ್ಕೊಂಡ ಅನ್ನೋದು ಏನು ಊರವರಿಗೆಲ್ಲ ಗೊತ್ತಾಗಲ್ಲ, ನೀವು ಆ ಗೌಪ್ಯತೆಯನ್ನು ಕಾಪಾಡ್ತೀರಿ, ಫೈನ್. ಬಟ್ ಜಾಗೃತಿಯನ್ನು ಕೂಡ ಬೆಳೆಸಬೇಕಾಗತ್ತೆ. ಸೊ ಸರ್ಕಾರ ತಗೊಂಡಿರೋ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಡೆಫಿನೆಟ್ಲಿ ನೀವು ಕೂಡ ಕರೆ ಮಾಡ್ಬೋದು, ಮಾತಾಡ್ಬೋದು ನಮ್ಮ ಜೊತೆಗೆ ಅಂತ ಹೇಳ್ತಾ, 18ರಿಂದ 35 ವರ್ಷದ ಯುವಕರಲ್ಲಿ ಈ ಸೋಂಕು ಹೆಚ್ಚಾಗ್ತಾ ಇದೆ. ಇದು ನಿಜಕ್ಕೂ ಕಳವಳಕಾರಿ ವಿಚಾರ. ಅದರಲ್ಲೂ ನಾನು ಇನ್ನೊಂದು ಹೇಳ್ತಾ ಇದ್ದೆ, ಈ ಕಾಲೇಜ್ ಸುತ್ತಮುತ್ತ ಡ್ರಗ್ಸ್ಗಳ ಹಾವಳಿ ತುಂಬ ವಿಪರೀತವಾಗಿದೆ. ಕಂಟ್ರೋಲಿಗೆ ತಗೊಳಕ್ಕಾಗ್ತಾ ಇಲ್ಲ. ಡ್ರಗ್ಸ್ನ ತಗೊಳ್ಳೋದ್ರಲ್ಲೂ ಕೂಡ ಹಲವಾರು ರೀತಿಗಳಿರುತ್ತೆ. ಸೂಜಿನ ಚುಚ್ಕೊಳ್ಳೋದ್ರಿಂದಲೂ ಡ್ರಗ್ಸ್ಗಳನ್ನ ತಗೊಳ್ತಾ ಇರ್ತಾರೆ. ಕಾಲೇಜು ಫ್ರೆಂಡ್ಸ್ಗಳೆಲ್ಲ ಒಂದು ರೂಮಲ್ಲಿ ಕುತ್ಕೊಂಡು ಯಾವುದೋ ಪಾರ್ಟಿ ಗಿರ್ಟಿ ಅಂತ ಮಾಡ್ತಿರ್ತಾರೆ ಅಂದ್ಕೊಳ್ಳಿ, ಡ್ರಗ್ಸ್ ಪಾರ್ಟಿ ಅಂತಲೇ ಮಾಡ್ತಾರೆ. ಗೊತ್ತಾಗಲ್ಲ ಅಷ್ಟೇ ನಮ್ಗಳಿಗೆ. ಒಳಗೆ ಅಷ್ಟು ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ತಗೊಂಡ ಯಾರೋ ಒಬ್ಬ ಚುಚ್ಕೊಂಡ, ಅದನ್ನ ಇನ್ನೊಬ್ಬ ತಗೊಂಡ, ಸೇಮ್ ನೀಡಲ್ ಕವರ್ ಆಗುತ್ತೆ. ಅಂದರೆ ಯಾವುದೋ ಒಂದು ಮಾದರಿಯಿಂದ HIV ಬರುತ್ತೆ ಅಂತಲ್ಲ. ಆ್ಯಂಡ್ ಇನ್ನೊಂದು ನಾವು ತುಂಬ ಗಂಭೀರವಾಗಿ ಆ್ಯಂಡ್ ತುಂಬ ಆಳವಾಗಿ ತಿಳ್ಕೊಬೇಕಾಗಿರೋದು, ದೈಹಿಕ ಸಂಪರ್ಕದಿಂದಲೇ ಈ HIV ಅನ್ನೋದು
ಹರಡತ್ತೆ ಅನ್ನೋದು ಸುಳ್ಳು. ಹಲವಾರು ರೀತಿಯಲ್ಲಿ ಈ HIV ಸೋಂಕು ಅನ್ನೋದು ಹರಡತ್ತೆ. ಸರ್ಕಾರದ ಈ ನಿರ್ಧಾರ ಇದೀಗ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ಹುಡುಗರೆಲ್ಲ, ಕಾಲೇಜ್ ಯೂತ್ಸ್ ಎಲ್ಲ ಇದನ್ನ ಆಯಿತು ಟೆಸ್ಟ್ ಮಾಡಿಸ್ಬಿಡೋಣ ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಬಟ್ ಅವರ ತಂದೆ ತಾಯಿ ಇದನ್ನು ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಸೊ ಒಂದು ತಜ್ಞರ ಟೀಮ್ ಅಂತಿರುತ್ತೆ ಇದಕ್ಕೆ. ಅವರೆಲ್ಲ ಕೂತ್ಕೊಂಡು ಹೇಗೆ ಏನು ಎತ್ತ ಡೂ ಆ್ಯಂಡ್ ಡೋಂಟ್ಸ್ ಏನೇನಿದೆ, ಯಾವ್ದು ಮಾಡ್ಬೋದು, ಹೇಗೆ ಜನರನ್ನು ಜಾಗೃತಿಗೊಳಿಸಬೇಕು, ಇವೆಲ್ಲವೂ ಕೂಡ ಒಂದು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ್ಮೇಲೆ ಈ ತೀರ್ಮಾನವನ್ನು ಕಾಲೇಜ್ನ ಕ್ಯಾಂಪಸ್ ಒಳಗಿನ ತನಕ ತರ್ತಾರೆ. ಸೊ ಇದೇನು ಅನಿಸುತ್ತೆ, ಕಾಲೇಜ್ ಮಕ್ಕಳಿಗೆ ಈ ರೀತಿಯಾಗಿ ಟೆಸ್ಟಿಗೆ ಒಳಪಡಿಸೋದು ಅನ್ನೋದು ಸದ್ಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡಿ, ಈಗ ವಿದ್ಯಾರ್ಥಿಗಳು ತಮ್ಮ HIV ಸ್ಥಿತಿ ಹೇಗಿದೆ, ಪಾಸಿಟಿವ್ ಅಥವಾ ನೆಗೆಟಿವ್, ಇದನ್ನು ಬಹಳ ಗೌಪ್ಯವಾಗಿ ಆ್ಯಂಡ್ ತುಂಬ ಈಸಿ ವೇನಲ್ಲೂ ಕೂಡ ನೀವು ತಿಳ್ಕೋಬೋದು. ಅದಕ್ಕೆ ಹೆಸರೇ ಏನು ಕೊಟ್ಟಿದ್ದಾರೆ ಗೊತ್ತಾ, ನಿಮ್ಮ HIV ಸ್ಥಿತಿಯನ್ನು ತಿಳಿದುಕೊಳ್ಳಿ. ಈ ಹೆಸರಲ್ಲೇ QR ಕೋಡನ್ನು ರೆಡಿ ಮಾಡ್ತಾರೆ. ಸ್ವಯಂ ಅಪಾಯ ಮೌಲ್ಯಮಾಪನ ವ್ಯವಸ್ಥೆ ಮತ್ತು ಗೌಪ್ಯ ಗೈಡೆನ್ಸ್ ಅಂತ ಈ ವಿಧಾನವನ್ನು ಕೂಡ ರೆಡಿ ಮಾಡಿದ್ದಾರೆ. ಸೊ ಇದು ಎಲ್ಲೆಲ್ಲಿ ಅಂತ ಹೇಳಿದ್ರೆ ಡಿಗ್ರಿ ಕಾಲೇಜಲ್ಲಿ, ಐ ರಿಪೀಟ್, ಸ್ಕೂಲ್ಗಿಲ್ಲಲ್ಲ, ಡಿಗ್ರಿ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜುಗಳಿರ್ತಾವಲ್ಲ ಅಲ್ಲಿ. ಈ ಡಿಗ್ರಿ ಕಾಲೇಜು ಅಂದರೆ ಸರ್ಕಾರಿ ಅಂದರೆ ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು, ಅನುದಾನಿತ ಕಾಲೇಜುಗಳಾಗಿರ್ಬೋದು. ಸೊ ಇಲ್ಲಿನ ಪ್ರಿನ್ಸಿಪಲ್ಗಳೇನಿರ್ತಾರೆ ಇವ್ರುಗಳು ಆರೋಗ್ಯ ತಪಾಸಣೆಗೆ ಕಂಪ್ಲೀಟಾಗಿ ಸಹಕಾರವನ್ನು ತೋರಿಸ್ಬೇಕು, ಸಂಪೂರ್ಣ ಸಹಕಾರ ಕೊಡಬೇಕು. ಆಮೇಲೆ ಕಾಲೇಜ್ಗಳಲ್ಲಿ QR ಕೋಡನ್ನು ಕಡ್ಡಾಯವಾಗಿ ಹಾಕಬೇಕು. ಅದು ಜಾಗಗಳನ್ನು ಆಯಾ ಕಾಲೇಜಿನವ್ರು ತೀರ್ಮಾನ ಮಾಡ್ಕೊಳ್ತಾರೆ. ಸೊ ಹಿಂಗೆ ಮಾಡಬೇಕು ನೀವು ಅಂದ್ಕೊಂಡು ಇಲಾಖೆ ನಿರ್ದೇಶನ ಕೊಟ್ಟಿದೆ. ಇದು ಡೆವಲಪ್ ಆಗಬೇಕು ಇನ್ನು ಮುಂದಕ್ಕೆ. ವಿದ್ಯಾರ್ಥಿಗಳು ಸ್ವಯಂ ಅಪಾಯದ ಮೌಲ್ಯಮಾಪನವನ್ನು ಮಾಡ್ಕೊಳ್ಳೋಕ್ಕೆ ಮತ್ತು ತುಂಬ ಗೌಪ್ಯವಾಗಿ ಮಾರ್ಗದರ್ಶನವನ್ನು ಪಡೆಯಕ್ಕೂ ಕೂಡ ವಿಶೇಷ QR ಕೋಡ್ ವ್ಯವಸ್ಥೆಯನ್ನು ಮಾಡಿರ್ತಾರೆ. www.breakfreeindia.org ಅಂತ ಸೋಷಿಯಲ್ ಮೀಡಿಯಾವನ್ನು ಕೂಡ ಇದಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಮ್ಮ ಸ್ಕ್ರೀನ್ನಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದನ್ನು ಗೌಪ್ಯವಾಗಿ ತಿಳ್ಕೊಳ್ಳೋಕ್ಕೆ ಇನ್ ಕೇಸ್ ಪಾಸಿಟಿವ್ ಇತ್ತು ಅಂದ್ಕೊಳ್ಳಿ, ಟ್ರೀಟ್ಮೆಂಟ್ ಕೂಡ ಅಷ್ಟೇ ಗೌಪ್ಯವಾಗಿ ತೆಗೆದುಕೊಳ್ಳೋಕ್ಕೆ ನಿಮಗೆ ಅವಕಾಶಗಳಿರುತ್ತೆ. ಆ ಮುಜುಗರದ ಪದರದಿಂದ ಹೊರಗೆ ಬಂದು ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡಿ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಇದು ಸದ್ಯ ಸರ್ಕಾರ ತಗೊಳ್ತಾ ಇರುವಂತಹ ತೀರ್ಮಾನ. ರಾಜ್ಯದ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಇನ್ನು ಮುಂದಕ್ಕೆ HIV ಪರೀಕ್ಷೆ ಡಿಗ್ರಿ ಮತ್ತು ಎಂಜಿನಿಯರಿಂಗ್ ಕಾಲೇಜಿನ ಮಕ್ಕಳಿಗೆ ಅಂತ. ಈಗ ನಾನು ನಿಮಗೆ ಡೀಟೇಲ್ಸ್ನ ಕೊಟ್ಟೆ, ಡೇಟಾನು ಕೂಡ ಶೇರ್ ಮಾಡಿಬಿಡ್ತೀನಿ ನೋಡ್ರಿ. ನಾನು ಈಗ ಸಂಸ್ಥೆಗಳು ವರದಿ ಮಾಡಿರೋ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯ ಇದೆಯಲ್ಲ, ಈ ಏಡ್ಸ್ ಅಥವಾ HIV ಸೋಂಕಿತರ ಸಂಖ್ಯೆಯಲ್ಲಿ ನಾವು ದೇಶದಲ್ಲೇ 3ನೇ ಸ್ಥಾನದಲ್ಲಿದ್ದೀವಿ. ಹೈಯೆಸ್ಟ್ ನಂಬರ್ಸ್ ನಮ್ಮಲ್ಲಿ 3ನೇ ಸ್ಥಾನದಲ್ಲಿದ್ದೀವಿ ನಾವು. ಸುಮಾರು 2.5 ಲಕ್ಷಕ್ಕಿಂತಲೂ ಹೆಚ್ಚಿನ HIV ಸೋಂಕಿತರಿದ್ದಾರೆ. ಅದರಲ್ಲಿ ಏನಪ್ಪ ಅಂದರೆ ಹತ್ತತ್ರ 2,05,000 ಜನ ತನಕ ಅವರಿಗೆ ಪಾಸಿಟಿವ್ ಇದೆ ಅಂತ ಗೊತ್ತಾಗಿದೆ. ಅವರು ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ART ಅಂತ ಕರೀತಾರೆ, ಅಂದರೆ ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಅಂತ, ಅದನ್ನು ಪಡ್ಕೊತಾ ಇದ್ದಾರೆ. ಉಳ್ದಂಗೆ ಒಂದು 50,000ಕ್ಕಿಂತಲೂ ಜಾಸ್ತಿ ಮಂದಿಗೆ ಇನ್ನೂ ತಮಗೆ HIV ಪಾಸಿಟಿವ್ ಬಂದಿದೆ ಅನ್ನೋದ್ರ ಬಗ್ಗೆ ಗಮನಕ್ಕೆ ಹೋಗಿಲ್ಲ. ಪಾಪ ಆರೋಗ್ಯ ಇಲಾಖೆ ಈ ಡೇಟಾವನ್ನು ಅಂದಾಜು ಮಾಡ್ತಾ ಇದ್ದಾರೆ. 50,000ಕ್ಕಿಂತಲೂ ಹೆಚ್ಚಿನ ಜನ ರಾಜ್ಯದಲ್ಲಿ ಅವರಿಗೆ HIV ಪಾಸಿಟಿವ್ ಅಥವಾ ಏಡ್ಸ್ ಬಂದಿದೆ ಅನ್ನೋದ್ರ ಅರಿವೇ ಇಲ್ಲ. ಸೊ ಈಗ ಕರ್ನಾಟಕ ರಾಜ್ಯ ಏಡ್ಸ್ ತಡೆ ಸೊಸೈಟಿ ರಿಪೋರ್ಟ್ ಪ್ರಕಾರ ಹೆಚ್ಚಿಗೆ ಯಾವ ನಂಬರ್ಸಲ್ಲಿ ಇರೋದು ಅಥವಾ ಯಾವ ವಯಸ್ಸಿನವ್ರಿಗೆ ಅಂದರೆ 18 ವರ್ಷದಿಂದ 35 ವರ್ಷದ ಒಳಗಿನ ಯುವಕರ ಗುಂಪಿರುತ್ತಲ್ಲ, ಇವರಲ್ಲಿ ಸೋಂಕು ವೇಗವಾಗಿ ಹರಡ್ತಾ ಇದೆ. ಈ 2023-24 ಒಂದು ಡೇಟಾ ತಗೊಂಡಿದ್ದಾರೆ. ಈ 2023-24ರಲ್ಲಿ ನಮ್ಮ ರಾಜ್ಯದಲ್ಲಿ 44,000 HIV ಸೋಂಕಿತರಿದ್ರು. ನಾನು ಇನ್ನೊಂದ್ಸಲ ಹೇಳ್ತೀನಿ, 2023-24 ಅಂದರೆ ಒಂದು 2 ವರ್ಷದ ಹಿಂದೆ 44,000 HIV ಸೋಂಕಿತರಿದ್ರು. ಅದು 25ರಿಂದ 26ಕ್ಕೆ ಬರೋಷ್ಟೊತ್ತಿಗೆ, ಅಂದರೆ 2025ರಿಂದ 26ರಷ್ಟೊತ್ತಿಗೆ 66,000 ಏರಿಕೆ ಆಗಿದೆ. ನಂಬರ್ಸ್ ನೋಡಿ ಎಷ್ಟು ವೇರಿ ಆಗ್ತಾ ಇದೆ. ಆ್ಯಕ್ಚುಲಿ ಇದು ಕಡಿಮೆ ಆಗಬೇಕಿತ್ತು, ಜಾಗೃತಿ ಆಗಬೇಕಿತ್ತು ಜನ, ಬಟ್ ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋದ್ರ ಮುನ್ಸೂಚನೆ. ಸೊ ಇತ್ತೀಚೆಗೆ ಒಂದು ವರದಿ ಕೊಟ್ಟಿರೋ ಪ್ರಕಾರ 18ರಿಂದ 25 ವರ್ಷದ ಒಳಗಿನ ಸುಮಾರು 7,000 ಮಂದಿಯಲ್ಲಿ HIV ಪತ್ತೆಯಾಗಿದೆ. ಇದು ನಮಗೆ ಆತಂಕ ತರ್ತಾ ಇರೋದು. 18ರಿಂದ 35 ವರ್ಷದೊಳಗಿನ ಯುವಕರಲ್ಲಿ ಸೋಂಕು ಬಹಳ ಸ್ಪೀಡಾಗಿ ಹಬ್ಬುತ್ತಾ ಇದೆ. ಅದರಲ್ಲೂ ಕಾಲೇಜ್ ಓದ್ತಾ ಇರ್ತಾರೆ, ಆಗ್ತಾನೆ ಕಾಲೇಜ್ ಮುಗಿಸಿರ್ತಾರೆ. 18ರಿಂದ 25 ವರ್ಷ ನಾನು ಹೇಳ್ತಾ ಇರೋದು, ಇವಾಗ 35 ಅಲ್ಲ, 25 ವರ್ಷದ ಒಳಗಿನ ಸುಮಾರು 7,000 ಮಂದಿಯಲ್ಲಿ
ಪಾಸಿಟಿವ್ ಇದೆ ಅಂತ. ಆಮೇಲೆ ಎಷ್ಟೋ ಜನ ನಮ್ಮ ರಾಜ್ಯದಲ್ಲಿ ಒಂದು 50,000 ಜನಕ್ಕೆ, 50,000ಕ್ಕಿಂತಲೂ ಜಾಸ್ತಿ ಅಂತ ಇದ್ದಾರೆ, ಅಂದಾಜು ಇಲಾಖೆಯವ್ರು ಮಾಡ್ತಾ ಇರೋದು 54,000 ಅಂತ. ಇಷ್ಟು ಜನಕ್ಕೆ ತನಗೆ HIV ಬಂದಿದೆ ಯಾವುದೋ ಮೂಲದಿಂದ. ಈಗ ಹೆಂಗಾಗ್ಬಿಡುತ್ತೆ ಅಂದರೆ, ನಾನು ಇನ್ನೊಂದ್ಸಲ ಹೇಳ್ದೆ, ಆವಾಗಲೂ ಆರಂಭದಲ್ಲಿ ಅದನ್ನೇ ಹೇಳಿದ್ದು, ದೈಹಿಕ ಸಂಪರ್ಕದಿಂದ ಮಾತ್ರ ಈ ಏಡ್ಸ್ ಅಥವಾ HIV ಅನ್ನೋ ಸೋಂಕು ಹರಡಲ್ಲ. ಅದು ಸಲೂನಿಂದ ಬರ್ಬೋದು, ಅಥವಾ ಡ್ರಗ್ಸ್ ತಗೊಳ್ಳೋದ್ರಿಂದ ಬರ್ಬೋದು, ಹೀಗೆ ಹಲವಾರು ವಿಧಾನಗಳಿದಾವೆ ಅವಕ್ಕೆ. ಹಂಗಿದ್ದಾಗ ನಾವು ಇತ್ತೀಚೆಗೆ ನೋಡ್ತಾ ಇದ್ವಿ, ಈ ಅಂದರೆ ಪುರುಷ ಮತ್ತು ಪುರುಷ ಈ ಸಲಿಂಗ ಕಾಮಿಗಳಲ್ಲೂ ಕೂಡ, ಸಲಿಂಗ ಕಾಮವನ್ನು ಬಯಸುವವರಲ್ಲೂ ಕೂಡ ಈ ಏಡ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಇದೇ ವಿಸ್ತಾರದಲ್ಲಿ ನಾವು ರಿಪೋರ್ಟನ್ನು ಕೊಟ್ಟಿದ್ವಿ. ಅದು ಕೂಡ ಕಳವಳಕಾರಿ ಸುದ್ದಿ, ಅದು ಡೇಟಾ ಕೂಡ ಹಾಗೆ ಇತ್ತು. ಅದ್ರ ಬಗ್ಗೆಯೂ ನಾವು ಒಂದು ಡಿಬೇಟನ್ನು ಮಾಡಿದ್ವಿ. ಈಗ ಇದು ಹೆಂಗಾಗ್ತದೆ ನೋಡಿ, ಕಾಲೇಜಿನ ಯುವಕರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ. ಪಾಪ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ತಮಗೆ HIV ಸೋಂಕಿದೆ ಅಂತ, ಹಾಗೆ ಓಡಾಡ್ತಾ ಇರ್ತಾರೆ, ಟ್ರೀಟ್ಮೆಂಟ್ ತಗೊಂಡಿರಲ್ಲ. ಅದು ಪೀಕಿಗೆ ಹೋದಾಗ ನಿಜಕ್ಕೂ ಸಮಸ್ಯೆ. ಆಮೇಲೆ ಇನ್ನೊಂದು ಆತಂಕ ಪಡುವ ಹಾಗಿಲ್ಲ ಸಮಾಧಾನಕರ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, HIV ಬಂದ ತಕ್ಷಣ ಜೀವನ ಮುಗ್ದೇ ಹೋಯ್ತು, ನಮ್ಮನ್ನು ಯಾರೋ ಹೆಂಗೋ ನೋಡ್ಬಿಡ್ತಾರೆ, ಹಂಗೇನಿಲ್ಲ. ಇವಾಗ ಪ್ರಿಕಾಷನ್ಗಳಿದ್ದಾವೆ, ಟ್ರೀಟ್ಮೆಂಟಿನ ತಗೋಬೋದು.